ಸಿಐಡಿ ಬಲೆಗೆ ಬಿದ್ದ ರಿವಾಲ್ವರ್ ರಾಣಿ. ಸೀರೆ ವ್ಯಾಪಾರದ ಕರಾಳ ಮುಖವಾಡ ಬಯಲು. ಬಾಂಗ್ಲಾದೇಶದ ಕೈವಾಡದ ಬಗ್ಗೆ ತನಿಖೆ. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಮಮತಾ ಬ್ಯಾನರ್ಜಿಯ ಆಡಳಿತಾವಧಿ ಕಾಲದಲ್ಲಿ ನಡೆಯುತ್ತಿದ್ದ ಒಂದೊಂದೇ ಅಕ್ರಮಗಳನ್ನು ಬಯಲಿಗೆಳೆಯುವ ಕಾರ್ಯ ನಡೆದಿದೆ. ಅದೇ ಸಾಲಿನಲ್ಲೇ ಈಗ ಇನ್ನೊಂದು ದೊಡ್ಡ ಬೇಟೆ ಸಿಐಡಿ ಕೈ ಸೇರಿದೆ. ಅದು ಇಂತಿಂಥ ಕೇಸಲ್ಲ, ಅಕ್ರಮ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ ಕೇಸ್. ರಿವಾಲ್ವರ್ ರಾಣಿಯ ಸೀರೆ ವ್ಯಾಪಾರದ ಮುಖವಾಡ ಬಯಲಾಗಿದ್ದ ಹೇಗೆ ತೋರಿಸ್ತೀವಿ ನೋಡಿ. ಈಕೆಯನ್ನು ನೋಡಿದರೆ ಪಾಪ ಸೀರೆ, ರೌಕೆ ಬಟ್ಟೆ ವ್ಯಾಪಾರ ಮಾಡೋ ಬಡ ವ್ಯಾಪಾರಿ ಎನ್ನಿಸುತ್ತೆ. ಆದರೆ ಈಕೆ ಬೀದಿ ಬೀದಿ ತಿರುಗಿ ಮಾರಾಟ ಮಾಡುತ್ತಿದ್ದದ್ದು ಬಟ್ಟೆಯನ್ನಲ್ಲ, ಅಕ್ರಮ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ. ಹೌದು, ಪಶ್ಚಿಮ ಬಂಗಾಳದ ಅಶೋಕನಗರದಲ್ಲಿ ಸಿಐಡಿ ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಮಹಿಳಾ ಕಳ್ಳ ಸಾಗಾಣಿಕೆಗಳೊಬ್ಬಳು ಸಿಕ್ಕಿಬಿದ್ದಿದ್ದಾಳೆ. ಆಕೆಯೇ ಪೂಜಾ ಬಿಸ್ವಾಸ್ ಅಲಿಯಾಸ್ ರಿವಾಲ್ವರ್ ರಾಣಿ. ಈಕೆಯ ಬಳಿ ಬರೋಬ್ಬರಿ 200 ರೌಂಡ್ ಕಾರ್ಟಿಜುಗಳು, ಅಂದರೆ ಗುಂಡುಗಳು, 8 ಸ್ಟಾರ್ ಲೋಗೋ ಹೊಂದಿರುವ ಪಿಸ್ತೂಲ್ ಹಾಗೂ ನಗದು ಹಣ, ಒಟ್ಟು 4 7mm ಪಿಸ್ತೂಲ್ಗಳು, 2 9mm ಪಿಸ್ತೂಲ್ಗಳು ಮತ್ತು ಮ್ಯಾಗಝೀನ್ಗಳು ಪತ್ತೆಯಾಗಿವೆ. ಇವೆಲ್ಲವೂ ಕೂಡ ಸಲೀಸಾಗಿ ಸಿಗುವಂತಹ ಆಯುಧಗಳಲ್ಲ. ಪೊಲೀಸರಿಗೆ ಈ ರೀತಿಯ ಶಸ್ತ್ರಾಸ್ತ್ರಗಳನ್ನು ಕೊಡೋಕೆ ಸರ್ಕಾರ ಹಿಂದೆ ಮುಂದೆ ನೋಡುತ್ತೆ. ಆದರೆ ಈ ರಿವಾಲ್ವರ್ ರಾಣಿಗೆ ಇಷ್ಟೊಂದು ಶಸ್ತ್ರಾಸ್ತ್ರ ಹೇಗೆ ಸಿಕ್ಕವು? ಈಕೆಯೇ ಬಾಯಿ ಬಿಡಬೇಕಾಗಿದೆ. ಈಕೆಯ ಹಿಂದಿದ್ಯಾ ದೊಡ್ಡ ಜಾಲ. ಈ ದಂಧೆಯ ಹಿಂದಿನ ಜಾಲ ಅಂದುಕೊಳ್ಳುವಷ್ಟು ಸರಳವಾದಂತಲ್ಲ. ಬಿಹಾರದ ಜಮಾಲ್ಪುರದಿಂದ ಈ ಮಾರಕ ಅಸ್ತ್ರಗಳನ್ನು ತರಲಾಗುತ್ತಿತ್ತು. ಅಲ್ಲಿಂದ ಬಂಡೇಲ್ ಸ್ಟೇಷನ್ ತಲುಪಿ ನೈಹಟಿಗೆ ಬಂದು ಅಲ್ಲಿಂದ ಹೆಬ್ರಾದತ್ತ ಸಾಗಿಸಲಾಗುತ್ತಿತ್ತು. ಇದನ್ನು ತಡೆಯಲು ಸಿಐಡಿ ಅಧಿಕಾರಿಗಳು ಮುಂಚಿತವಾಗಿಯೇ ಪೂಜಾಳನ್ನ ಬೆನ್ನಟ್ಟಿದ್ದರು. ಪೊಲೀಸರ ಕಣ್ಣಿಗೆ ಬಿದ್ದ ಕೂಡಲೇ ಅಶೋಕನಗರದಲ್ಲಿ ಆಟೋದಿಂದ ಇಳಿದು ಪರಾರಾದಲು ಯತ್ನಿಸಿದ್ದಳು. ಸಿಐಡಿ ಅಧಿಕಾರಿಗಳು ತಮ್ಮ ದಕ್ಷತೆಯಿಂದ ಈಕೆಯ ಹೆಡೆಮುರಿ ಕಟ್ಟಿದ್ದಾರೆ. ಅನೇಕ ಬಾರಿ ಜೈಲು ಸೇರಿದ್ದಳು ಈ ಪೂಜಾ ಬಿಸ್ವಾಸ್ ಸಾಮಾನ್ಯ ಅಪರಾಧಿಯಲ್ಲ. ಈಕೆ ಈ ದಂಧೆಯಲ್ಲಿ ಸಾಕಷ್ಟು ಹಳಬಳು. ಬಂಗಾಳದ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2023ರಲ್ಲೂ ಕೂಡ ಇದೇ ರೀತಿ ಬಸ್ನಲ್ಲಿ ಶಸ್ತ್ರಾಸ್ತ್ರ ಸಾಗಿಸುವಾಗ ಆಕೆ ಸಿಕ್ಕಿಬಿದ್ದು ಜೈಲು ಸೇರಿದ್ದಳು. ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇನು ತನ್ನ ಹಳೆಯ ಚಾಳಿಯನ್ನು ಬಿಡದೆ ಮತ್ತೆ ಅದೇ ಅಪರಾಧ ಲೋಕಕ್ಕೆ ಕಾಲಿಟ್ಟಿದ್ದಾಳೆ. ಈಗ ಇನ್ನಷ್ಟು ಈ ಕೆಲಸದಲ್ಲಿ ನೈಪುಣ್ಯ ಪಡೆದುಕೊಂಡೇ ಫೀಲ್ಡ್ಗೆ ಇಳಿದಿದ್ದಾಳೆ. ಅಸಲಿಗೆ ಈಕೆ ಭಾರತೀಯಳೇ ಅಲ್ಲ. ಮೂಲತಃ ಬಾಂಗ್ಲಾದೇಶದ ಬರಿಸಲ್ ನಿವಾಸಿಯಾದ ಪೂಜಾ ಭಾರತಕ್ಕೆ ಬಂದು ನೀಲಕಮಲ್ ಎಂಬಾತನನ್ನ ವಿವಾಹವಾಗಿದ್ದಳು. ಆದರೆ ಆಕೆಯ ಈ ಅಕ್ರಮ ಅಪರಾಧ ಚಟುವಟಿಕೆಗಳನ್ನು ಸಹಿಸಲಾರದೆ ಆಕೆಯ ಪತಿ 12 ವರ್ಷಗಳ ಹಿಂದೆಯೇ ಆಕೆಯೊಂದಿಗೆ ಸಂಬಂಧ ಕಡಿದುಕೊಂಡಿದ್ದ. ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಬಾಂಗ್ಲಾದೇಶಕ್ಕೂ ಕಳ್ಳಸಾಗಣೆ ಮಾಡುವ ಸಂಚು ಇತ್ತೆಂಬುದರ ಬಗ್ಗೆಯೂ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಕೇವಲ ಒಬ್ಬಾಕೆಯಲ್ಲ, ಈ ಜಾಲದ ಹಿಂದೆ ಯಾರೆಲ್ಲ ಕೈಜೋಡಿಸಿದ್ದಾರೆ ಎಂಬ ಸಂಪೂರ್ಣ ಮೂಲವನ್ನು ತಡಕಾಡಲು ವಿಶೇಷ ತನಿಖಾ ತಂಡ ಕಾರ್ಯಾಚರಣೆ ಮುಂದುವರಿಸಿದೆ. ಬಂಗಾಳ ಜನತೆ ಇನ್ನೂ ಎಂತೆಂತಹ ಕ್ರಿಮಿನಲ್ಗಳನ್ನು ನೋಡಬೇಕಿದೆಯೋ ಏನೋ.